ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬದುಕಿ ಬಾ ಕಂದ ಅಂತ ಇಡೀ ರಾಜ್ಯವೇ ಹಾರೈಸ್ತಾ ಇದೆ. ಆದರೆ ಆ ಮಗು ಹೊರಗೆ ಬರಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ರಕ್ಷಣಾ ಸಿಬ್ಬಂದಿ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖರು ಮಂಡ್ಯದ ಮಂಜೇಗೌಡ ಅವರು ತಮ್ಮ ನೂತನ ರೋಬೋ ತಂತ್ರಜ್ಞಾನವನ್ನು ಬಳಸಿ ಮಗುವನ್ನು ಮೇಲೆತ್ತುವ ಪ್ರಯತ್ನವನ್ನು ನಿರಂತರವಾಗಿ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದಾರೆ. ಅವರೊಂದಿಗೆ ನಾವೀಗ ನೇರವಾಗಿ ಮಾತಾಡೋಣ. ಮಂಜೇಗೌಡರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಂಜೇಗೌಡ ಅವರ ನಮಸ್ಕಾರ. ಸರ್ ನಮಸ್ತೆ ಸರ್. ರೋಬೋವನ್ನು ಕೆಳಕ್ಕೆ ಕಳಿಸ್ಲಿಕ್ಕೆ ನಿಮಗೆ ಪದೇ ಪದೇ ಬೇರೆ ಬೇರೆ ಕಾರಣಗಳು ತೊಂದರೆ ಆಯಿತು. ಈಗ ಅಲ್ಲಿ ರೋಬೋದ ತಂತ್ರಜ್ಞಾನವನ್ನು ಮತ್ತು ಆ ಸೈಜನ್ನು ಕಮ್ಮಿ ಮಾಡೋದಕ್ಕೆ ನೀವೇನೋ ಪ್ರಯತ್ನ ಮಾಡಿದ್ರಿ ಅಂತ ತಿಳ್ಪಟ್ಟಿವಿ. ಏನು ಬದಲಾವಣೆ ಮಾಡಿದ್ದೀರಿ ಈಗ? ಸರ್ ಇವಾಗ ಅದು ರೋಬೋನ 2 ಸಲ ಇಳಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅಲ್ಲಿ 148 ಅಡಿಗೆ ಹೋಗ್ತಿದ್ದಂತೆನೆ ಅಲ್ಲಿ ಸ್ವಲ್ಪ ಕಲ್ಲು 1-2 ಇಂಚು ಜಾರಿರೋದ್ರಿಂದ ಅದು ಒಳಗಡೆ ಇಳಿಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಅದನ್ನು ಮೀರಿ ಒಳಗಡೆ ಇಳಿಸಕ್ ಹೋದ್ರೆ ಆ ಕಲ್ಲು ಕೆಳಗಡೆ ಬಿದ್ದು ಮಗು ಮೇಲೆ ಬೀಳೋ ಸಾಧ್ಯತೆ ಕೇವಲ 10 ಅಡಿನಲ್ಲಿ ಮಗು ಇರೋದ್ರಿಂದ ಮಗು ಮೇಲೆ ಬೀಳೋ ಸಾಧ್ಯತೆ ಇರೋದ್ರಿಂದ ನಾವು ಒಳಗಡೆ ಇಳಿಸೋ ಪ್ರಯತ್ನ ಮಾಡಲಿಲ್ಲ ಸರ್. ಆಮೇಲೆ ಬೆಂಗಳೂರಿಂದ ಬಂದಿರೋ ತಂಡ 20 ಜನ ತಂಡ ಅಲ್ಲಿ ಕಾರ್ಯಾಚರಣೆನ ಶುರು ಮಾಡ್ತಾ ಇತ್ತು. ಆವಾಗ್ಲಿಂದನು ಅದು ಕಾರ್ಯಾಚರಣೆ ವಿಫಲ ಆಯ್ತು. ಇವಾಗ ನಮ್ಮದೊಂದು ಹೊಸ ತರ ಇವಾಗ ರಾಡ್ ಮೂಲಕನೇ ಅದು ಕೈನ ಹಿಡಿಯೋ ಅಂತದನ್ನ ಇಲ್ಲಿ ಲೇತ್ ನಲ್ಲಿ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಸೂಳಿಗೆರೆ ಅನ್ನೋ ಊರಿನಲ್ಲಿ ಅದನ್ನ ಮಾಡಿಸ್ಕೊಂಡೋಗಿ ಅಲ್ಲಿಗೆ ಕೂಡ ಪ್ರಯತ್ನ ಮಾಡಕ್ಕೆ ಅಂತ ಮಾಡ್ತಾ ಇದೀನಿ ಸರ್. ಓಕೆ ಮಂಜೇಗೌಡ್ರ, ಈಗ ನಮ್ಮೊಂದಿಗೆ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳಾದಂತಹ ಮಾರ್ಕಂಡೆ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ ನಿಮ್ಮ ತಂತ್ರಜ್ಞಾನದ ಬಗ್ಗೆ, ಮತ್ತು ಅವರಿಂದನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡೆಯಬಹುದು. ಮಾರ್ಕಂಡ ಅವರು ನಮಸ್ಕಾರ. ಮಂಜೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನಮಗೆ ತುಂಬ ಖುಷಿ ಸಮಾಚಾರ ಏನಂದರೆ, ನೀವು ನಿನ್ನೆ ಒಂದು ರೋಬೋನ ತಂದುಬಿಟ್ಟು ಬೆಳಗ್ಗೆಯಿಂದನೂ ತುಂಬ ಕಷ್ಟಪಡ್ತಾ ಇದ್ದೀರಾ. ಈ ಆವಿಷ್ಕಾರಕ್ಕೆ ನಿಮ್ಮ ಅಭಿನಂದನೆಗಳು. ಈಗ ಆ ಮಗುನ ಉಳಿಸ್ಲಿಕ್ಕೋಸ್ಕರ ಮಾಡ್ತಕ್ಕಂಥ ಪ್ರಯತ್ನ ಮತ್ತು ಪ್ರಾರ್ಥನೆಗಳು ಫಲಿಸಲಿ ಅಂತ ಆಶಯ ಮಾಡ್ತೀನಿ. ನೀವು ಈಗ ಯಾವ ರೀತಿ ಅದನ್ನು ಮಾಡಿಫಿಕೇಶನ್ ಮಾಡ್ತಾ ಇದ್ದೀರಾ? ನಾನು ಸರಳವಾಗಿ ಮಾಡ್ಕೊಂಡಿದ್ದೇನೆ ಸರ್. ಅದನ್ನ ರೋಬೋ ಅನ್ನೋದಕ್ಕಿಂತ ಅದು ಒಂದು ನಮ್ಗೆ ಸಾಧನ ಅಂತ ಹೇಳ್ಬೋದು ಸರ್. ಅದನ್ನ ನಾನು ಬಳಸಿ ಪ್ರಯೋಗ ಮಾಡಿದೆ ಸರ್. ಅಂದ್ರೆ ಬೊಂಬೆಗಳನ್ನ ಬೊಂಬೆಯನ್ನ ವಿವಿಧ ಭಂಗಿನಲ್ಲೆಲ್ಲ ಬಿಟ್ಟು ಎತ್ತು ಪ್ರಯೋಗ ಮಾಡಿದ್ದೆ. ಆದ್ರೆ ಇಲ್ಲಿ ಒಳಗೆ ನಾನು 100ಕ್ಕೆ 100 ಭಾಗ ಅದನ್ನ ನಾನು ಮಗುನ ಎತ್ತಬಲ್ಲೆ ಅನ್ನೋ ವಿಶ್ವಾಸದಲ್ಲಿ ನಾನು ಸರ್ ಅಲ್ಲಿಂದ ಬಂದೆ, ಮಂಡ್ಯದಿಂದ. ನಾನು ಬೆಳಿಗ್ಗೆ ಕಾರ್ಯಾಚರಣೆ ಶುರು ಆಗುವಷ್ಟರಲ್ಲಿ ಅಲ್ಲಿ ನಾನು 148 ಅಡಿನ ಇಟ್ಟು ಆಗ ಅಲ್ಲಿ ಒಂದು ಕಲ್ಲು ಜಾರಿ 1-2 ಇಂಚು ಒಳಗಡೆ ಹೋಗಿರೋದು ಅಲ್ಲಿ ನನಗೆ ರೋಗ ಇದರಿಂದ ಕಂಡು ಬಂತು. ಆವಾಗ ಪ್ರಯತ್ನ ನಾನು ಪಡೋದಕ್ಕೆ ಜಾಸ್ತಿ ಅಲ್ಲಿದ್ದ ಸಿಬ್ಬಂದಿಗಳು ಅವರು ಕಲ್ಲನ್ನ ನಾವು ಮೇಲಿಂದ ಜಾಸ್ತಿ ಅದಕ್ಕೆ ಒತ್ತಡ ನೀಡಿದ್ರೆ ಕಲ್ಲು ಕೆಳಗಡೆ ಏನು ತೊಂದರೆ ಆಗಿರಬಹುದು ಅವರಿಗೆ ಅಂತ. ಮಂಜೇಗೌಡ್ರೆ ಸರ್ ಹೇಳಿ. ಇನ್ನೊಂದು ದೊಡ್ಡ ಖುಷಿ ಸಮಾಚಾರ ಅಂದರೆ, ನೀವು ತಾವು ರೈತರು ಅಂತ ಕೇಳಿ ನಮಗೆ ತುಂಬ ಖುಷಿ ಆಯಿತು. ನೀವು ಇಂಥ ಆವಿಷ್ಕಾರ ಮಾಡಿದ್ದಕ್ಕಂತೂ ಭಾಳ ಅಪರೂಪದ ಇದು ವಿಚಾರ. ನನಗೆ ನೀವು ಬೊಂಬೆಯನ್ನು ಎತ್ತಿದ್ದನ್ನು ನಾನು ಡೆಮಾನ್ಸ್ಟ್ರೇಷನ್ ನೋಡಿದೆ ನೀವು ಟಿ ವಿಲಿ, ನೀವು ಯಾವ ರೀತಿ ಎತ್ತಿದ್ರಿ ಅಂತ. ಈಗ ಅದೇ ರೀತಿ ನೀವು ಮಾಡಿಫಿಕೇಷನ್ ಮಾಡಿದ ಮೇಲೂ ಕೂಡ ನಾವು ಅಲ್ಲಿ ಹೋಗ್ಬಿಟ್ಟು ಆ ಮಗು ಎಲ್ಲಾದರೂ ಒಂದು ಕಡೆ ನಿಮ್ಮ ರೋಬೋ ಅದ ಮಗುನ ಇಟ್ಕೋಬೇಕು, ಆಮೇಲೆ ಎತ್ಕೋಬೇಕು, ಈ ರೀತಿಯ ಒಂದು ಸಿದ್ಧತೆ ನಿಮ್ಮದು. ಅದರಲ್ಲಿ ನೀವು ಹೆಂಗೆ ಯಶಸ್ವಿ ಆಗ್ತೀರಾ? ನೀವು ಆ ಮಗುನ ಹೋಗಿ ದೇಹದ ಯಾವ ಭಾಗಕ್ಕೆ ಇರ್ತಕ್ಕಂಥ ಸಂಕೀರ್ಣವಾದ ಪ್ರದೇಶದಲ್ಲಿ ನಿಮ್ಮ ರೋಬೋ ಹೋಗಿ ಕೆಲಸ ಮಾಡುತ್ತೆ, ಆ ಕಾನ್ಫಿಡೆನ್ಸ್ ತಮ್ಗೆ ಇದೆಯೇ? ಹೌದು ಸರ್, ಇದ್ದಿದ್ರಿಂದನೇ ನಾನು ಇಲ್ಲಿಗೆ ಮಗುನ ಉಳಿಸೋದಕ್ಕೆ ಬಂದೆ ಸರ್. ಅಲ್ಲಿ ಏನಾಗುತ್ತೆ, ಮೇಲ್ಗಡೆ ನಾನು ಇಲ್ಲಿ ಆ ಮಗು ಕೈ ಮೇಲ್ಗಡೆ ಮೇಲ್ಭಾಗದಲ್ಲಿ ಇರ್ಬೋದು ಅಥವಾ ತಲೆ ಕೆಳಗೆ ಹಾಕ್ಬಿಟ್ಟಿರ್ಬೋದು. ಆ ಕೈನ 2 ಕೈ ಹಾಕ್ಬಿಟ್ಟಿನಲ್ಲಿ ಮಾಡಿರೋದಕ್ಕೆ ಒಳಗಡೆ ಬೆರೆಟ್ ಲಾಕ್ ಸಿಸ್ಟಮ್ ಅಂತ 2 ಬೆರೆಟ್ ಲಾಕ್ ಸಿಸ್ಟಮ್ ಮಾಡಿದೀನಿ ಸರ್. ಅದು ಹೋಗ್ತಾ ಇದ್ದಂಗೆನೆ ಯಾವ ಆಂಗಲ್ ಇದೆ ಮಗು ಕೈ ಅಂತ ನೋಡಿ ಅದಕ್ಕೆ ಬೆರೆಟ್ ನ ಲಾಕ್ ಮಾಡಿ ಮೊದಲು, ಆಮೇಲೆ ಕೈನ ಸಪೋರ್ಟಿವ್ ಆಗಿ ಇಟ್ಕೊಂಡು ಮಗುನ ಮೇಲೆ ತಗೊಳ್ಳೋ ಅಂತ ಪ್ರಯತ್ನನ ಅದರಲ್ಲಿ ಮಾಡೋ ತರ ಮಾಡಿದೀನಿ ಸರ್ ನಾನು. ನಿಮ್ಮ ಟೆಕ್ನಿಕ್ ಸರಿ. ಈಗ ಈ ಪರಿಸ್ಥಿತಿಯಲ್ಲಿ ಮಗು ಹತ್ರ ಈ ನಮ್ಮ ರೋಬೋ ಹೋಗಿ ಅದನ್ನು ಇಟ್ಕೊಳ್ಳೋಂಥ ಪರಿಸ್ಥಿತಿ, ಒಂದು ದೇಹದ ಒಂದು ಕೈ ಇರ್ಬೋದು, ಯಾವುದೋ ನೀವು ಹೇಳಿದ ಬೆಲ್ಟ್ ಹಾಕ್ಲಿಕ್ಕಂಥ ಅವಕಾಶಗಳು ಇಲ್ಲ ನಾವು ನೋಡಿದ ಇದ್ರ ಪ್ರಕಾರ. ಅದು ಹಾಕಿದಾಗ ಆ ಮಗುವಿನ ಬಾಡಿಗೆ ದೇಹಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತಲ್ವಾ? ಇಲ್ಲ ಸರ್, ಆ ಥರದ್ದು ಯಾವುದೂ ಇಲ್ಲ. ಅದು ಡ್ಯಾಮೇಜ್ ಆಗದೇ ಇರೋ ರೀತಿ ಸರ್. ಅದು ಮನುಷ್ಯನ ಕೈ ಸ್ಪಂಜನ್ನ ಬಳಸಿದ್ದೀನಿ ಒಳಗಡೆ.
ಮೇಲ್ಗಡೆ ಆ ಕೈ ಭಾಗಕ್ಕೆ ಗ್ಲೌಸ್ ನ ಬಳಸಿದೀನಿ ಸರ್. ಅದಕ್ಕೆ ಯಾವುದೇ ತರ ಡ್ಯಾಮೇಜ್ ಆಗೋದಿಲ್ಲ, ಆ ತರ ಮಾಡಿದೀನಿ ಸರ್. ಮಗುವಿನ ಕೈ ತುಂಬ ಸೂಕ್ಷ್ಮವಾಗಿರುತ್ತೆ. ಈಗಾಗಲೇ ಸುಮಾರು 28 ಗಂಟೆಗಳಾದಮೇಲೆ ಅದು ಸ್ವೆಲ್ಲಿಂಗ್ ಬಂದಿರುತ್ತೆ. ಆ ಮಗು ಅದನ್ನು ತಡ್ಕೋಬೇಕು. ಆಗಲಿ, ತಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಮುಂದುವರಿಸಿ. ಅಲ್ಲಿ ಈಗ ನಿಮಗೆ ಎದುರಾಗಿರೋ ತೊಂದರೆ ಏನು? ನಿಮ್ಮ ರೋಬೋ ಅಲ್ಲಿ ತನಕ ತಲುಪದೇ ಇರೋದಕ್ಕೆ ಏನು ಕಾರಣ ಆಗಿದೆ ಅಂತ? ಸರ್ ಅಲ್ಲಿ ಒಂದು ಚಪ್ಪಲಿ ತರ ಒಂದು 2 ಇಂಚು ಗಾತ್ರದ್ದು ಆ ಮಗು ಹೋದ ನಂತರ ಕಲ್ಲು 1.25 ಇಂಚು ಆ ಕೊಳವೆ ಒಳಭಾಗಕ್ಕೆ ಬಂದಂಗೆ ಜಾರಿದೆ ಸರ್. ಅದು ಆ ಜಾರಿ ಇರೋದ್ರಿಂದ ಅದು 148 ಅಡಿಗೆ ಹೋಗಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇದೆ. ಒಳಗಡಿಕೆ ಇಳಿಯೋದಕ್ಕೆ ನಮ್ದು ಯಂತ್ರದ 6.5 ಇಂಚು ಸುತ್ತಳತೆ ಇರೋದ್ರಿಂದ ಅಲ್ಲಿ 6.25 ಇಂಚು ನಮ್ಗೆ ಅಲ್ಲಿ ಜಾಗ ಮಾತ್ರ ಖಾಲಿ ಇರೋದ್ರಿಂದ ಅದು ಹೋಗೋದಕ್ಕೆ ಆಗ್ತಾ ಇಲ್ಲ ಸರ್ ಒಳಗಡೆ. ಓಕೆ, ಒಳಗಡೆ ಅಲ್ಲಿ ಆ ಜಾಗದ ಸುತ್ತಳತೆ ಮತ್ತೆ ಕಡಿಮೆ ಇರೋದ್ರಿಂದ ನಿಮ್ಗೆ ಹೋಗಕ್ ಆಗ್ತಾ ಇಲ್ಲ. ಹೌದು ಸರ್. ಈಗ ಒಂದೊಮ್ಮೆ ಅಲ್ಲಿ ಅದೇ ಜಾಗದಲ್ಲಿ ಆ ಮಗುವಿನ ಮೇಲೆ ಮಣ್ಣು ಬಿದ್ದಿದ್ರೆ ನೀವು ಆ ಮಣ್ಣನ್ನು ಸರಿಸಿ ಮೇಲೆತ್ತೋಕೆ ಏನಾದ್ರು ಸಾಧ್ಯವಾ? ಹೌದು ಸರ್, ಅದನ್ನ ಸರಿಸಿ ಮೇಲೆತ್ತೋದಕ್ಕೇನೆ ನಾವು ಈಗ ಇದ್ದದ ಪರಿಸ್ಥಿತಿನ ಇದ್ದ ಮಣ್ಣು ಬಿದ್ದಿತ್ತು ಸರ್ ಕೈ ಮೇಲೆ. ನೀವು ನೋಡಿರ್ಬೋದು ಎಲ್ಲ ಟಿವಿನಲ್ಲಿ. ಇದ್ದಂತ ಆ ತರನೇ ಮೇಲೆತ್ತೋದಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಬಿಟ್ಟಿದ್ವಿ ಸರ್. ಮಣ್ಣನ್ನ ಈಗ ನಿಮ್ಮ ರೋಬೋ, ಈಗ ನೀವು ಮಾಡಿಫೈ ಮಾಡಿರುವಂತ ರೋಬೋ ಎಷ್ಟು ಅಡಿ ತನಕ ಕೆಳಗಡೆ ಹೋಗ್ಬೋದು ಸರ್? ಅದು ಒಂದು 200 ಅಡಿ ತನಕ ಹೋಗುತ್ತೆ ಸರ್. 200 ಅಡಿ ಈ ಮಾಡಿರೋಂಥದ್ದು 200 ಅಡಿ ತನಕ ಹೋಗುತ್ತೆ ಸರ್ ಅದು. ಅಲ್ಲ, ಈಗ ಸುತ್ತಳತೆ ಎಷ್ಟಿದೆ? ಈಗ ಮಾಡಿಫೈ ಮಾಡಿರೋದ್ರ ಸುತ್ತಳತೆ ಎಷ್ಟಿದೆ ಇವಾಗ ಸರ್? ಈಗ ಹೊಸ್ತಾಗ ಸರ್ ಇವಾಗ ಮಾಡ್ತಾರೆ ಸರ್. ಇವಾಗ ಮಾಡ್ತಾ ಇರೋದು ಅದು ರೋಬೋ ಅಲ್ಲ, ರಾಡ್ ಮುಖಾಂತರ ಕೈನ ಹಿಡಿಯುವಂತ ತರ ಒಂದು ನಮ್ಮ ಕೈ ಆಕ್ಷನ್ ಆಗೋ ತರ ಒಂದನ್ನ ಮಾಡ್ತಾ ಇದೀನಿ ಸರ್. ಅದನ್ನ ಮಾಡ್ಕೊಂಡು ಸ್ಥಳಕ್ಕೆ ಹೋಗ್ತಾ ಇದೀನಿ ಸರ್ ಇವಾಗ. ಓಕೆ, ಈಗ ಮತ್ತೆ ಪುನಃ ನಿಮ್ಮ ಈ ಕಾರ್ಯಾಚರಣೆ ಮಾಡ್ತೀರಾ? ಅಲ್ಲಿ ಅವಕಾಶ ಇದೆಯಾ ಈಗ? ಹೇಗೆ? ಹೌದು ಸರ್ ಹೋಗ್ತಾ ಇದೀನಿ ಸರ್, ಕಾರ್ಯಾಚರಣೆ ಮಾಡ್ತೀನಿ ಸರ್ ಇವಾಗ. ಈಗ ಅಲ್ಲಿ ಹೋಗಿ ಕಾರ್ಯಾಚರಣೆ ಶುರು ಮಾಡ್ತೀರಿ? ಎಷ್ಟೊತ್ತಿಗೆ ಹೋಗಿ ಕಾರ್ಯಾಚರಣೆ ಶುರು ಮಾಡ್ತೀರಿ ಸರ್? ಒಂದು ಅರ್ಧ ಗಂಟೆಯಲ್ಲಿ ಕಾರ್ಯಾಚರಣೆ. ಈಗ ಅಲ್ಲಿ ಯಾರು ಕಾರ್ಯಾಚರಣೆ ಮಾಡ್ತಿದ್ದಾರೆ? ಏನ್ ಕಾರ್ಯಾಚರಣೆ ನಡೀತಾ ಇದೆ ಈಗ ಅಲ್ಲಿ? ಸರ್ ಅಲ್ಲಿ ಬೆಂಗಳೂರಿಂದ ಬಂದಿರೋ ಒಂದು ತಂಡ, ಹಿರೇಮಠ ಅನ್ನೋ ತಂಡ ಅಲ್ಲಿ ಕಾರ್ಯಾಚರಣೆನ ಒಂದು ಹಗ್ಗದ ಮೂಲಕ ಒಂದು ಪಕ್ಕೆನ ಬಿಟ್ಟು ಕೈನ ಸಿಗೋ ಮೇಲೆತ್ತ ಅಂತ ಪ್ರಯತ್ನನ ಮಾಡ್ತಾ ಇದೆ ಸರ್. ಅದು ಸಾಧ್ಯವಾಗದೇನೆ ಇರುವ ಕೆಲಸ. ಆದ್ರಿಂದ ಈಗ ಇದನ್ನ ಸ್ವಲ್ಪ ಬಲವಾಗಿ ಹಿಡಿಬೇಕಾದ್ರಿಂದ, ಮಣ್ಣನ್ನ ಸರಿಸಿ ಹಿಡಿಬೇಕಾಗಿರೋದ್ರಿಂದ ನಾವು ಈ ತರ ಮಾಡ್ಕೊಂಡು ಅಂದ್ಬಿಟ್ಟು ಬಂದ್ವಿ. ಓಕೆ, ಅವರು ಮಾಡ್ತಿರುವಂತ ಕಾರ್ಯಾಚರಣೆಗೂ ನಿಮ್ಮ ಕಾರ್ಯಾಚರಣೆಗೂ ವ್ಯತ್ಯಾಸ ಇದೆಯಾ ಸರ್? ಅವರು ಹಗ್ಗದ ಮೂಲಕ ಈ ತರ ಕೊಂಡಿಗಳ ಮೂಲಕ ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಸರ್ ಅವರು. ನಾವು ಅದಕ್ಕೆ ಅಂತಾನೆ ಒಂದು ಇದನ್ನ ಮಾಡಿ ಯಂತ್ರನ ಮಾಡಿ ಎತ್ತೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅದು ಅಷ್ಟೇ ವ್ಯತ್ಯಾಸ ಸರ್. ಅವರು ಒಳ್ಳೆ ತಜ್ಞರಾಗಿರೋದ್ರಿಂದ ಅವರು ಕಾರ್ಯಾಚರಣೆ. ಈಗ ನೀವೀಗ ಏನೋ ಮಾಡಿಫೈ ಮಾಡಿದೀನಿ ಅಂತ ಹೇಳಿದ್ರಿ, ಈಗ ಮಾಡಿರುವಂತಹ ಬದಲಾವಣೆ ಆ ಮಗುವ ತನಕ ನಿಮ್ಮ ರೋಬೋ ತಲುಪುತ್ತಾ ಸರ್? ಇವಾಗ ಅದು ಕೇವಲ ಒಂದು ಸರಳ ಅಂದ್ರೆ ಒಂದು 10 ಇಂಚ್ ರಾಡ್ ಮೂಲಕ ಒಂದು ಸುತ್ತಳತೆ ಕೇವಲ ಒಂದು 3 ಇಂಚು 3.5 ಇಂಚು ಅಗಲ ಇರೋಂಥದ್ದನ್ನ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅದು ಧಾರಾಳವಾಗಿ ಆ ಜಾಗನ ತಲುಪುತ್ತೆ ಸರ್ ಅದು. ಓಕೆ, ಅಲ್ಲಿನ ಪರಿಸ್ಥಿತಿಯನ್ನ ಪ್ರತ್ಯಕ್ಷವಾಗಿ ಕಂಡವರು ನೀವು. ಮಳೆ ಬೇರೆ ಬರ್ತಾ ಇದೆ, ಮಣ್ಣು ಬೇರೆ ಸ್ವಲ್ಪ ಕುಸಿದಿದೆ ಅಂತ ಹೇಳ್ತೀವಿ. ಮಗುವಿನ ಸ್ಥಿತಿ ಈಗ ಹೇಗಿರ್ಬೋದು ಅಂತ ಹೇಳ್ತೀರಿ ಸರ್? ಮಗು ಯಾವುದೇ ತರ ಇದು ಚಲನವಲನ ಇಲ್ಲ, ಸ್ಪಂದನೆ ಇಲ್ಲ. ಅದು ಮಣ್ಣು ಪೂರ್ತಿ ಮುಚ್ಚೋಗಿರೋದ್ರಿಂದ ಅದು ಯಾವುದು ಹೇಳಕ್ ಆಗ್ತಾ ಇಲ್ಲ ಸರ್ ಅದು. ಓಕೆ, ನೀವು ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಈಗ ಮಾಡ್ತೀರಿ? ಹೌದು ಸರ್, ಮಾಡ್ತಾ ಇದೀವಿ ಸರ್, ಮಾಡ್ತಾ ಇದೀವಿ. ಆಲ್ ದಿ ಬೆಸ್ಟ್ ಮಂಜೇಗೌಡ ಅವರೇ. ಒಟ್ಟವರೆಗೆ ನಿಮ್ಮ ಪ್ರಯತ್ನ ಮುಂದುವರಿಲಿ. ಅದರ ಜೊತೆಗೆ ಆ ಮಗು ಸುರಕ್ಷಿತವಾಗಿ ಹೊರಗೆ ಬರಲಿ ಅನ್ನೋದು ಕೂಡ ನಮ್ಮ ಆಶಯ ಇರುತ್ತೆ. ಹಾಗೆ ಇಲ್ಲಿ ಬೋರ್ವೆಲ್ ಕರ್ನಾಟಕ ರಿಗ್ ಓನರ್ ಅಸೋಸಿಯೇಷನ್ ವತಿಯಿಂದ ಕೃಷ್ಣ ಅವರು ಕೂಡ ಇದ್ದಾರೆ. ಕೃಷ್ಣ ಅವರ, ನೀವೇನಾದ್ರು ಮಂಜೇಗೌಡರಿಗೆ ಸಲಹೆ ಏನಾದ್ರು ಕೊಡಬಹುದಾ? ಹೇಗೆ ಸಲಹೆ ಅಂತಂದರೆ, ಈಗ ಅವರು ಒಳ್ಳೆ ಪ್ರಯತ್ನನೇ ಪಟ್ಟಿದ್ದಾರೆ. ಅವರು ಈ ವಿಜ್ಞಾನಿಗಳು ಮಾಡಬೇಕಾರುವಂಥ ಕೆಲಸನ ಇವರು ಒಬ್ಬರು ರೈತರು ಮಾಡಿದ್ದಾರೆ ಅಂದರೆ ಅವರು ಒಳ್ಳೆ ಪ್ರಯತ್ನನೇ ಪಟ್ಟಿದ್ದಾರೆ. ಅಂದರೆ ಈಗ ಅವರು 6.5 ಇಂಚು ಇದು ಬಿಡ್ತಾ ಇದ್ದೀನಿ ರಾಬೋ ಅಂತ ಹೇಳ್ತಿದ್ದಾರೆ. ಕರೆಕ್ಟ್, ಅವರು 6.5 ಇಂಚು ಬಿಡ್ತಾ ಇದ್ದಾರೆ. ಏನಾಗುತ್ತೆ ಅಂದರೆ ಅದು ಈಗ 1.5 ಇಂಚು ಕಲ್ಲು ಅಡ್ಡ ಏನೋ ಬಂದಿದೆ. ಈಗ ಈ ಸಾಫ್ಟ್ ಕಲ್ಲು, ಈ ಮಣ್ಣಲ್ಲಿ ಏನೋ ಯಾವುದೋ ಒಂದು ಚಿಕ್ಕ ಪುಟ್ಟ ಕಲ್ಲು ಅಡ್ಡ ಬಂದಿರುತ್ತೆ. ಈಗ ಅವ್ರು ಫೋರ್ಸ್ ಮಾಡಿ ಬಿಡೋಕೆ ಹೋದರೆ ಅವ್ರು ಹೇಳ್ದಾಗೆ
ಆ ಮಗು ಮೇಲೆ ಕಲ್ಲು ಬೀಳುತ್ತೆ ಅದು. ಹ್ಮ್ ಈಗ ಅದನ್ನು ಚಿಕ್ಕದು ಡಾಯ ಅವರು ಚಿಕ್ಕದು ಇದು ರೋಬೋ ಮಾಡಿ ಬಿಡ್ತೀನಿ ಅಂತಂದ್ರೂ ಅವ್ರಿಗೆ ಅದನ್ನು ಅದೇ ಈಗ ಅವ್ರೇನು ಕೈ ಸಿಸ್ಟಮಲ್ಲಿ ಇದು ಮಾಡಿದಾರೋ ಅದು ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಕಾಣುತ್ತೆ ನನ್ನ ಉದ್ದೇಶ. ಎಷ್ಟು ಅವರು ಕೈಯನ್ನ ಲಾಕ್ ಮಾಡ್ಕೊಳ್ಳೋದು ಸಮಸ್ಯೆ ಆಗುತ್ತೆ, ಈಗಾಗಲೇ ಸಮಸ್ಯೆ ಆಗುತ್ತೆ. ಸಾಕಷ್ಟು ಟೈಮ್ಗಳು ಆಗೋಗಿದೆ. ಈಗ ನಾವು ಪ್ರಾಕ್ಟಿಕಲ್ ನಾವು ಇಲ್ಲಿ ಪ್ಯಾನಲಿಂಗಲ್ಲಿ ಕುತ್ಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ ಮಗು ಉಳಿಲಿ ಅನ್ನೋ ಪ್ರಯತ್ನದಲ್ಲಿ. ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಕ್ಕಂಥ ಕೆಲಸ ಬೇರೆ ಥರನೇ ಇರುತ್ತೆ. ಈಗ ಅದು ಅವರೊಬ್ಬ ಮಾಡಲಿ ಮಂಜೇಗೌಡರು ನಮಗೆ ಸಂತೋಷ. ಅದೊಂದು ನಂತರ ಅದಕ್ಕೆ ಸೆಕ್ಯೂರ್ ಆಗಿ ಎಳ್ಕೊಂಬರ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು. ಯಾಕಂದರೆ ಈಗ ನಾವು 6 ಇಂಚು ಡಯಾಮೀಟ್ರು ಬರ್ತಾ ಕೇಸಿಂಗ್ ಪೈಪ್ ಇರೋ ಜಾಗ ಮಾತ್ರ ದೊಡ್ಡದಿರುತ್ತೆ. ಅಲ್ಲಿ ತನಕ ಕೂಡ ಮಗು ಬಂದು ಅಲ್ಲಿಂದ ಸೇಫ್ ಬರ್ಬೋದು. ಈಗ ಇಲ್ಲಿ 160 ಅಡಿಯಿಂದ ಆ ಮಗು ಅಂತ ಇದರಲ್ಲಿ ನಾವು ಪ್ರೆಸರ್ ಆಗಿ ಎಳೆದ್ರೆ ಅದು ತೆಗಿಲೇಬೇಕು. ಅವರು ಅಕಸ್ಮಾತ್ ಲಾಕ್ ಆಯ್ತು ಅಂದ್ರೆ ನಾವು ಎದ್ಮೇಲೆ ಕೆತ್ತಲೇಬೇಕು. ಈಗ ಇನ್ನೊಬ್ರು ಸಾಂಗ್ಲಿಂದ ಬಂದಂತವರು ಉಕ್ಕ ಆಗ್ತಾ ಇದ್ದಾರೆ, ಅದಕ್ಕೆಲ್ಲ ಮಂಜೇಗೌಡ ಅವರೇ ಕೇಳಿಸ್ತಾ ಇದೆಯಲ್ಲ ನನ್ನ ಧ್ವನಿ ನಿಮ್ಗೆ? ಹೇಳಿ ಸರ್, ಕೇಳಿಸ್ತಾ ಇದೆ. ಒಂದೊಮ್ಮೆ ನೀವು ಹೇಳೋ ಪ್ರಕಾರ ಅಲ್ಲಿ ಮಗುವಿನ ಕೈ ಅಥವಾ ಇನ್ನೊಂದು ಯಾವ್ದಾದ್ರು ಭಾಗವನ್ನು ಲಾಕ್ ಮಾಡಿ ಮೇಲೆತ್ತುವಾಗ ಆ ಮಗುವಿಗೆ ಏನಾದರೂ ಹಾನಿ ಆಗೋದಿಲ್ವಾ? ಆ ಪ್ರೆಷರಲ್ಲಿ ಮಗು ಆ ಸಣ್ಣ ರಂಧ್ರದಲ್ಲಿ ಮೇಲ್ ಬರುವಾಗ ಏನಾದರೂ ತೊಂದರೆ ಆಗೋದಿಲ್ವಾ? ಸರ್ ಅದು ಬಹಳ ನಿಧಾನವಾಗಿ ಮೇಲೆತ್ತಂತ ಈಗ ಅವರು ತಜ್ಞರು ಎಲ್ಲ ಮಾಡ್ತಾ ಇರೋದು ಅದೇ ಕೆಲಸ ಸರ್. ಮೊದಲು ಕೈಗೆ ಅವ್ರ ಹಗ್ಗನ ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಸರ್, ಅದು ಒಳಗಡೆ ಹೋಗ್ಲಿಲ್ಲ. ಒಂದು ಅರ್ಧ ಕೈ ಭಾಗಕ್ಕೆ ಮಾತ್ರ ಹೋಗಿ ಅದು ಆ ಈಚೆಗೆ ಓಪನ್ ಆಗಿ ಬಂದ್ಬಿಡ್ತು ಸರ್. ಅದು ಅವರೂ ಮಾಡಿದ್ರು ಸಹ ಕೈಗೆ ಲಾಕ್ ಮಾಡಿನೇ ಮೇಲ್ಗಡೆ ಎಳಿತಿದ್ದು. ಬೇರೆ ದಾರಿ ಅದ್ರಲ್ಲಿ ಇನ್ಯಾವುದೇ ತರ ದಾರಿ ಇಲ್ಲ ಸರ್ ಅದನ್ನ ಮೇಲೆ ಈಗ ಮಗುವಿನ ಕೈಯನ್ನ ಈಗ ಲಾಕ್ ಮಾಡೋದಕ್ಕೆ ಮೊದಲು ನೀವು ವ್ಯಾಕ್ಯೂಮ್ ಸಿಸ್ಟಮ್ ಮಾಡಿದ್ರಿ ಅನ್ಕೋತೀನಿ ನಾನು. ಈಗ ಯಾವ ತರದಲ್ಲಿ ಮಗುವಿನ ಕೈಯನ್ನು ಲಾಕ್ ಮಾಡಕ್ಕಾಗತ್ತೆ? ನೀವು ಲಾಕ್ ಮಾಡಿ ಅದನ್ನ ಗಟ್ಟಿಯಾಗಿ ಮೇಲೆ ಎತ್ತಕ್ ಸಾಧ್ಯ ಸರ್? ಈಗ ಏನು ನಾವು ಅದಕ್ಕೆ ರೋಪ್ನ ಬಳಸಿದ್ದು, ಸಣ್ಣದು ಪಿಂಚ್ ತರ ಬಳಸಿ ಅದನ್ನ ರೋಪ್ನ ಬಳಸಿದ್ದು, ಅದನ್ನ ನಿಧಾನವಾಗಿ ಆ ಮಗು ಇರೋ ಜಾಗಕ್ಕೆ ಆ ರಾಡ್ ಮುಖಾಂತರ ಇದನ್ನ ಈಗ ಮಾಡಿರತಕ್ಕಂಥದನ್ನ ಇಳಿಸ್ತಾ ಹೋಗ್ತೀವಿ ಸರ್. ಅಲ್ಲಿ ಹೋದ್ಮೇಲೆ ಆ ರೋಪ್ ಮುಖಾಂತರ ಇದನ್ನ ಸ್ವಲ್ಪ ಮಗುವಿಗೆ ಕೈಗೆ ಲಾಕ್ ಆಗೋ ತರ ಬಿಗಿಯಾಗಿ ಸುತ್ತ ಲಾಕ್ ಆಗ್ಬೇಕು. ಈ ಬಳೆ ಲಾಕ್ ಆಗೋ ತರ ಆ ತರ ಲಾಕ್ ಆಗೋ ತರ ಮಾಡ್ಕೊಂಡಿದೀನಿ ಸರ್. ಅದನ್ನ ಹಿಡಿದು ಮೇಲೆತ್ತ ಪ್ರಯತ್ನ ಮಾಡಕ್ಕೆ ಅಂತ ಮಾಡ್ತಾ ಇದೀವಿ. ಓಕೆ, ಆ ರೀತಿಯಾಗಿ ಮೇಲೆತ್ತುವಂತಹ ಪ್ರಯತ್ನ ಮಾಡ್ತೀರಿ. ಈಗ ಮಗು ಬಿದ್ದಿರುವಂತಹ ಸ್ಥಿತಿಯಲ್ಲಿ ನಿಮಗೆ ಕೈ ಅಥವಾ ಮಗುವಿನ ಬೇರೆ ಭಾಗ ಆ ತರ ಲಾಕ್ ಮಾಡಕ್ ಸಾಧ್ಯವಾ? ಹೌದು ಸರ್. ಅದಕ್ಕೆ ಅನುಗುಣವಾಗಿನೇ ಇಲ್ಲಿ ನಾನು ಆ ತರ ಬೇರೆ ತರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನ ಈಗ ಅಲ್ಲಿಗೆ ನೇರವಾಗಿ ಹೋಗಾದ್ಮೇಲೆ ನೀವು ನೇರವಾಗಿ ಅಲ್ಲಿ ನೋಡ್ಬೋದು ಸರ್. ಓಕೆ, ನಿಮ್ಮ ಕಾರ್ಯಾಚರಣೆಗೆ ನಾವು ಅಡ್ಡ ಮಾಡೋದಿಲ್ಲ. ಆದಷ್ಟು ಬೇಗ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಹಾಗೆ ಆದಷ್ಟು ಬೇಗ ಮಗು ಸುರಕ್ಷಿತವಾಗಿ ಹೊರಗೆ ಬರಲಿ ಅನ್ನೋದು ಕೂಡ ನಮ್ಮ ಆಶಯ. ನಿಮ್ಮೆಲ್ಲ ಪ್ರಯತ್ನಕ್ಕೆ ಮತ್ತೊಮ್ಮೆ ಬೆಸ್ಟ್ ವಿಶಸ್ ಹೇಳ್ತಾ, ಮಂಜೇಗೌಡ ಅವರ ಈ ಪ್ರಯತ್ನ ಮಾತ್ರ ಶ್ಲಾಘನೀಯ ಮತ್ತು ಅವರು ನಿರಂತರವಾಗಿ ಹೋರಾಡ್ತಾ ಇದ್ದಾರೆ ಕೂಡ. ಒಟ್ಟಾರೆಯಾಗಿ ಈ ರೀತಿಯಾದಂಥ ಘಟನೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಥರ ಘಟನೆಗಳಾಗದೇ ಇದ್ದ ಹಾಗೆ ಹೇಗೆ ನೋಡ್ಕೊಳ್ಳೋದು, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ಬ್ರೇಕ್ ಆದಮೇಲೆ. ಅವನು ಮತ್ತೆ ಮರಳಿ ಬರಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.